ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಭೂಮಿಯ ಬಗ್ಗೆ ಒಂದು ಆಸಕ್ತಿದಾಯಕ ಕಥೆಯೊಂದಿಗೆ ಬಂದಿದ್ದೇನೆ. ನಾವು ಪ್ರತಿದಿನ ನೋಡುವ ಹಗಲು, ರಾತ್ರಿ, ಸೂರ್ಯೋದಯ, ಸೂರ್ಯಾಸ್ತ, ಮಳೆ, ಋತುಗಳ ಬದಲಾವಣೆ ಇವೆಲ್ಲವೂ ಹೇಗೆ ಸಂಭವಿಸುತ್ತವೆ ಎಂದು ನೀವು ಯೋಚಿಸಿದ್ದೀರಾ? ಇವತ್ತಿನ ಕಥೆಯಲ್ಲಿ ನಾವು ತಿಳಿದುಕೊಳ್ಳೋದು, ಒಂದು ದಿನ ಭೂಮಿ ತನ್ನ ಸುತ್ತ ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ? ಬನ್ನಿ ಈ ಅದ್ಭುತ ಪ್ರಯಾಣವನ್ನು ಆರಂಭಿಸೋಣ. ಒಂದು ದಿನ ಭೂಮಿ ತಿರುಗುವುದನ್ನು ನಿಲ್ಲಿಸಿದರೆ, ನಾವು ಈಗ ವಾಸಿಸುತ್ತಿರುವ ಈ ಸುಂದರ ಭೂಮಿ ತನ್ನ ಸುತ್ತಲೂ ನಿರಂತರವಾಗಿ ತಿರುಗುತ್ತಾ ಸೂರ್ಯನ ಸುತ್ತಲೂ ಪರಿಕ್ರಮಣ ಮಾಡುತ್ತಿದೆ. ಇದೇ ಕಾರಣದಿಂದ ನಮಗೆ ಹಗಲು, ರಾತ್ರಿ, ಋತುಗಳು, ಮಳೆ, ಹವಾಮಾನ ಬದಲಾವಣೆಗಳು ಎಲ್ಲವೂ ಸಂಭವಿಸುತ್ತವೆ. ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಾಸಿಗೆ ಸುಮಾರು 670 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತಿದೆ. ಆದರೆ ನಮಗೆ ಈ ತಿರುಗುವಿಕೆ ಅನುಭವವಾಗುವುದಿಲ್ಲ, ಏಕೆಂದರೆ ನಾವು ವಾತಾವರಣ, ಸಮುದ್ರಗಳು, ಮರಗಳು ಎಲ್ಲವೂ ಭೂಮಿಯ ಜೊತೆಯಲ್ಲೇ ಸಮಾನ ವೇಗದಲ್ಲಿ ಚಲಿಸುತ್ತಿವೆ. ಅದರಿಂದ ನಾವು ನಿಶ್ಚಲವಾಗಿರುವಂತೆ ಅನಿಸುತ್ತದೆ. ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳಿಂದ ಇದೇ ರೀತಿ ತಿರುಗುತ್ತಲೇ ಬಂದಿದೆ. ಆದರೆ ಒಂದು ಕ್ಷಣ ಯೋಚಿಸಿ, ಒಂದು ದಿನ ಭೂಮಿ ತನ್ನ ತಿರುಗುವಿಕೆಯನ್ನು ಅಚಾನಕ್ ನಿಲ್ಲಿಸಿದರೆ ಏನಾಗುತ್ತದೆ? ಭೂಮಿ ನಿಲ್ಲಿಸಿದ ಕ್ಷಣದಲ್ಲೇ ಅದರ ಮೇಲೆ ಇರುವ ಎಲ್ಲವೂ ಭಾರೀ ವೇಗದಲ್ಲಿ ಮುಂದೆ ಚಿಮ್ಮಿಬೀಳುತ್ತದೆ. ಗಾಳಿಯ ವೇಗ ಭೀಕರ ಚಂಡಮಾರುತದಂತೆ ಬೀಸುತ್ತದೆ. ಕಟ್ಟಡಗಳು ಉರುಳುತ್ತವೆ, ಸಮುದ್ರಗಳು ಭಾರೀ ಅಲೆಗಳಿಂದ ಭೂಭಾಗದೊಳಗೆ ನುಗ್ಗುತ್ತವೆ. ಜೀವಜಾಲಕ್ಕೆ ಅಪಾರ ಹಾನಿ ಉಂಟಾಗುತ್ತದೆ. ಆಕಾಶದಲ್ಲಿ ಗಾಳಿ ಇಲ್ಲದಂತೆ ಸ್ತಬ್ಧ ವಾತಾವರಣ ನಿರ್ಮಾಣವಾಗುತ್ತದೆ. ಹಗಲು, ರಾತ್ರಿ ಸಮತೋಲನ ತಪ್ಪುತ್ತದೆ. ಒಂದೇ ಭಾಗದಲ್ಲಿ ನಿರಂತರ ಬಿಸಿಲು, ಇನ್ನೊಂದು ಭಾಗದಲ್ಲಿ ಶೀತಾಂಧಕಾರ ಆವರಿಸುತ್ತದೆ. ಜೀವ ಉಳಿಯುವುದು ಅಸಾಧ್ಯವಾಗುತ್ತದೆ. ಆದರೆ ವಿಜ್ಞಾನಿಗಳು ಹೇಳುವಂತೆ ಭೂಮಿ ತಕ್ಷಣ ನಿಲ್ಲುವುದಿಲ್ಲ, ಅದರ ತಿರುಗುವ ವೇಗ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಆದರೂ ಅದು ಇನ್ನೂ ಕೋಟ್ಯಾಂತರ ವರ್ಷಗಳವರೆಗೆ ತಿರುಗುತ್ತಲೇ ಇರುತ್ತದೆ. ಆದ್ದರಿಂದ ನಮ್ಮ ಈ ಚಲಿಸುತ್ತಿರುವ ಭೂಮಿಯ ಸಮತೋಲನವೇ ಜೀವನದ ಮೂಲ. ಭೂಮಿಯ ಪ್ರತಿಯೊಂದು ಚಲನೆಯೂ ಪ್ರಕೃತಿಯ ಅದ್ಭುತ ನಿಯಮದ ಭಾಗವಾಗಿದೆ.